ಹಾಡು ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ? ಚೆನ್ನಾಗಿದೆ ಅಮ್ಮ, ನಂಗೂ ಕಲ್ಸಮ್ಮ. ನಾನು ನಿಮ್ಮ ತಂದೆ ಕಲಿಸಿದ್ದೀನಿ. ನೀನು ಬೆಳೆದು ದೊಡ್ಡವನಾದ್ಮೇಲೆ ಮದುವೆ ಆಗ್ತೀಯಲ್ಲ, ಆಗ ನಿನ್ನ ಹೆಂಡತಿ ನಿಂಗೆ ಕಲಿಸ್ತಾಳೆ ಬಿಡು. ಖಂಡಿತವಾಗ್ಲೂ ವಿಶಾಲು ಈ ಹಾಡನ್ನ ಕೇಳೇ ಇರ್ತಾನೆ ಬಾವ. ನೈನಿ ಜೊತೆ ಇರೋ ಬಂಧ ಎಷ್ಟು ದೊಡ್ಡದು ಅಂತ ಈಗ್ಲಾದ್ರೂ ಅರ್ಥ ಮಾಡ್ಕೊಂಡಿರಲ್ಲ ಅಂತೀರಾ? ಈ ಹಾಡನ್ನ ಕಿವಿಯಿಂದ ಅಲ್ಲ, ಮನಸ್ಸಿಂದ ಕೇಳಿದ್ರೆ ವಿಶಾಲ್ಗೆ ಮೊದಲು ಅವನ ತಾಯಿ ನೆನಪಾಗತ್ತೆ. ಆನಂತರ ನೈನಿ ಬಗ್ಗೆ ಅವನ್ ತೋರಿದ ನಿರ್ಲಕ್ಷ್ಯ ಅವನಿಗೆ ಗೊತ್ತಾಗತ್ತೆ. ಅಮ್ಮ, ನೀನು ಆ ಹಾಡು ನನಗೆ ಕಲಿಸ್ಕೊಡು ಅಂದರೆ ಕಲಿಸ್ಕೊಡ್ಲಿಲ್ಲ. ಆದರೆ ಯಾರನ್ನ ನನ್ನ ಹೆಂಡತಿ ಅಲ್ಲ ಅನ್ನೋ, ಯಾರನ್ನ ಈ ಮನೆಯಿಂದ ಹೊರಟೋಗೋ ಅನ್ನೋ ಅವಳೆ ನೈನಿನೇ. ನೀನು ಹಾಡಿದ ಹಾಡು ಹಾಡಿದ್ಲಮ್ಮ. ಗಾಯತ್ರಿ ಅತ್ತೆ ನೈನಿನ ಆಶೀರ್ವಾದ ಮಾಡಿದ್ದಾರೆ ಅಂತ ಇವಾಗ್ಲಾದ್ರೂ ಅರ್ಥ ಮಾಡ್ಕೋ ವಿಶಾಲ್. ಹಾಂ, ಅದೇ ಆಶ್ಚರ್ಯ ಆಗ್ತಿದೆ. ಅದಕ್ಕೆ ನೈನಿಗೆ ಆ ಹಾಡೇ ಗೊತ್ತು. ಅವಳೇ ಹೇಳಿದ್ಲಲ್ವಾ, ದೊಡ್ಡತ್ತೆ ಆರತಿ ಮಾಡಿ ಮನೆ ಒಳಗೆ ಬಾ ಅಂದ್ರಂತೆ. ಗಾಯತ್ರಿ ಅತ್ತೆ ನಿನ್ನನ್ನು ಕಾಪಾಡಬೇಕು ಅಂತ ನೈನಿಗೆ ಹೇಳಿದ್ರಂತೆ. ಯಾರಿಗೂ ಕಾಣಿಸ್ದೇ ಇರೋ ಗಾಯತ್ರಿ ಅತ್ತೆ ಈ ಹಾಡಿನ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಯಾಕೆ ಅನ್ಕೋಬಾರ್ದು? ನನಗೇನು ಅರ್ಥ ಆಗ್ತಿಲ್ಲ. ಅದಕ್ಕೆ ದೂರ ಆಗಿರೋ ಅಮ್ಮನಿಂದ ಕೋಪ ಇದ್ರು ಈ ಹಾಡು ಕೇಳಿದ ತಕ್ಷಣ ನನಗಂತೂ ತುಂಬ ನೋವಾಗ್ತಿದೆ.
ಹೌದಾ ಅಮ್ಮೋರೆ? ಅಕ್ಕ ಹಾಡ್ತಿದ್ರೆ ಮನೆಯವರು ಮನೆ ಕೆಲ್ಸದವರು ತಮ್ಮೆಲ್ಲ ಕೆಲಸ ಬಿಟ್ಟು ಕೇಳ್ತಾ ಇದ್ರು. ಇಷ್ಟು ವರ್ಷ ಆದ್ಮೇಲೆ ಮತ್ತೆ ನಮ್ಮೆಲ್ರ ಮನ್ಸನ್ನ ಶುದ್ಧಿ ಮಾಡ್ದವಳಾಗಿದೆಯಾ ನಯನಿ. ಇಲ್ಲಿಂದ ಹೊರಗೆ ಹೋಗಕ್ ಮೊದಲು ಇಲ್ಲಿರೋ ಅಮ್ಮನವ್ರಿಗೆ ಹಾಡು ಹಾಡಿ ಆರತಿ ಮಾಡೋಣ ಅನ್ಕೊಂಡೆ ಅಮ್ಮೋರೆ. ಎಲ್ಲೋಗ್ತೀಯಾ? ನಮ್ಮನೆ ಗೇಟ್ ದಾಟಕ್ಕೂ ನಾನು ನಿನ್ಗೆ ಬಿಡಲ್ಲ. ರಾತ್ರಿ ವಿಶಾಲ್ ರೂಮ್ಗೆ ಹೋಗ್ಬೇಕು. ಮತ್ತೆ ಏನು ಅಪಾಯ ಬರೋ ಹಾಗಿದೆ ಅಕ್ಕ? ಏನಾಯ್ತು ಹಾಸಿನಿ? ಅಬ್ಬಾ, ನನಗೆ ನಾಚಿಕೆ ಆಗ್ತದೆ ಚಿಕ್ಕತ್ತೆ. ನೈನಿಗೆ ಭಯ ಆಗ್ತಾ ಇದೆ, ಬೇಗ ಹೇಳಿ. ಅಬ್ಬಾ, ನೀ ಸುಮ್ಮನಿರು ಶಿವ. ನೀನ್ ಹೇಳಿದ್ರೆ ತಾನೆ ನಯನಿ ಇಲ್ಲಿರ್ಬಹುದು. ಇವತ್ತಿಲ್ಲಿದ್ದು ನಾಳೆ ಹೋಗ್ಬೇಕು ಅಂತ ಏನಿಲ್ಲ. ಯಾಕಂದ್ರೆ ವಿಶಾಲ್ಗೆ ನೀನ್ ಹಾಡಿರೋ ಹಾಡು ಇಷ್ಟ ಆಗೋಯ್ತು. ಅವ್ರು ಇಷ್ಟಪಟ್ರ ಅಕ್ಕ? ನಾನ್ ಮೆಚ್ಚಿದ್ರೆ ಥ್ರಿಲ್ಲೇ ಇರಲ್ಲ ನನ್ನ ತಲೆ. ನಾನು ಎಷ್ಟೇ ಚೆನ್ನಾಗಿ ಹಾಡಿದ್ರು ಯಾರೂ ಇಷ್ಟಪಡಲ್ಲ. ಆದ್ರೆ ನೀನು ಅಂದ್ರೆ ಕೋಪ ಮಾಡ್ಕೊಳ್ಳೋ ವಿಶಾಲೆ ನೀನ್ ಹಾಡೋದನ್ನ ಇಷ್ಟಪಟ್ಟಿದ್ದಾನೆ ಅಂದ್ರೆ ನೀನು ಎಷ್ಟು ಖುಷಿಯಾಗಿರ್ಬೇಕು. ಇಷ್ಟಪಟ್ರೆ ಸನ್ಮಾನ ಮಾಡ್ತಾರೋ ಏನೋ? ಶೋಭನ ಮಾಡ್ತಾರೆ. ಹಾಸಿನಿ, ಹುಚ್ಚುಚ್ಚಾಗಿ ಯಾಕೆ ಮಾತಾಡ್ತಿದ್ಯಾ? ಮೊದಲು ವಿಶಾಲ್ ರೂಮ್ಗೆ ರಾತ್ರಿ ನಯನಿ ಯಾಕೆ ಹೋಗ್ಬೇಕು ಹೇಳು. ನಾನ್ ಹೇಳ್ತಿರೋದು ಅದನ್ನೇ ಚಿಕ್ಕತ್ತೆ. ವಿಶಾಲ್ ನೈನಿ ಹಾಡಿರೋದನ್ನ ಕೇಳ್ಬಿಟ್ಟು ಗಾಯತ್ರಿ ಅತ್ತೆ ಫೋಟೋ ಮುಂದೆ ನಿಂತ್ಕೊಂಡು ಯಾವುದೋ ಯೋಚನೆಯಲ್ಲಿದ್ದ. ಅವನ್ ಕಣ್ಣಲ್ಲಿ ನೈನಿಗೆ ಅನ್ಯಾಯ ಆಗ್ತಿದ್ಯೋ ಏನೋ ಅನ್ನೋ ನೋವು ಕಾಣಿಸ್ತಿತ್ತು. ಬಂದು ನೈನಿಗೆ ಕ್ಷಮಿಸು ಅಂತ ಕೇಳೋಕ್ಕಾಗಲ್ಲ. ಆದ್ರೆ ನೈನಿ ಹಾಲಿನ ಗ್ಲಾಸ್ ಹಿಡ್ಕೊಂಡು ಹೋದ್ರೆ ಒಂದ್ ಕೆಲ್ಸ ಆಗ್ಬಿಡುತ್ತೆ. ಅಯ್ಯೋ, ಏನ್ ಮಾಡ್ತಾರೆ ಅಕ್ಕ? ಇಲ್ಲಿ ಯಾರು ಏನು ಮಾಡೋಂಥದ್ದಿರಲ್ಲ, ಅದಾಗದೇ ಆಗೋಗುತ್ತೆ. ಶೋಭನಾ ಅಂದ್ರೆ ಅದೇ ಅಲ್ವಾ? ವಿಶಾಲ್ ಒಪ್ಕೋತಾನಾ? ಬೇಕು ಅಂತ ಹೇಳ್ಕೊತಾನ ಚಿಕ್ಕತ್ತೆ. ನೀವು ಒಳ್ಳೆ. ಫಸ್ಟ್ ನೈಟ್ಗೆ ಸೆಟಪ್ ಮಾಡಿ ಹಾಲಿನ ಗ್ಲಾಸ್ ಇಟ್ಕೊಂಡು ನೈನಿ ಹೋದ್ರೆ ಅರ್ಥ ಆಗತ್ತೆ, ಹೌದಲ್ವಾ? ಕರೆಕ್ಟ್. ಶಿವಂಗ ಅರ್ಥ ಆಯ್ತು. ನಿಮಗೆ ನನ್ನ ಮನೆಯಿಂದ ಹೊರಗೆ ಹೋಗಕ್ ಹೇಳಿದ್ರು, ಈಗ ನೀವೇನೋ ಯಜಮಾನ್ರ ರೂಮ್ಗೆ ಹೋಗಕ್ ಹೇಳ್ತಿದ್ದೀರಾ. ನಂಗೇನು ಅರ್ಥ ಆಗ್ತಿಲ್ಲ ಅಕ್ಕ. ಒಂದ್ ಸರ್ತಿ ರೂಮಲ್ಲಿ ಕಾಲಿಡು, ಅದಾದ್ಮೇಲೆ ನಿನಗೆ ಅರ್ಥ ಆಗುತ್ತೆ. ಇದೇನೋ ಚೆನ್ನಾಗಿದೆ ಅಲ್ವಾ ನಯನಿ? ಬ್ರಹ್ಮಾಂಡವಾಗಿರುತ್ತೆ ನಾನು ಹೇಳ್ದಂಗೆ ಕೇಳಿದ್ರೆ. ನಯನಿ, ವಿಶಾಲ್ ಯಾವತ್ತೂ ಇಲ್ದೆ ಗಾಯತ್ರಿಕನ್ ಫೋಟೋ ಜೊತೆ ಮಾತಾಡಿದಾನೆ ಅಂದ್ರೆ ಏನೋ ಬದಲಾವಣೆ ಆಗಿದೆ ಅಂತ. ಬರೀ ಬದಲಾವಣೆ ಅಲ್ಲ ಅತ್ತೆ, ಹತ್ರದಿಂದ ಮಾತಾಡೋದನ್ನ ನಾನೇ ನೋಡ್ದೆ ಅಲ್ವಾ? ನೈನಿ ಹೋದ್ರೆ ಅವಳ ಹೀಗೆ ಅಪ್ಕೊಂಡ್ಬಿಡ್ತಾನೆ. ಏನಾ ಮಾತು ಹಾಸಿನಿ? ಫಸ್ಟ್ ನೈಟ್ ಸೀಕ್ವೆನ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಎಕ್ಸೈಟ್ ಆಗಿದ್ದೀನಿ ಚಿಕ್ಕತೆ. ಅದಕ್ಕೆ ಏರ್ಪಾಡು ಮಾಡೋಣ ಬನ್ನಿ ಚಿಕ್ಕತೆ, ಬನ್ನಿ.
ನೀನ್ ಆ ಕಡೆ ತಿರುಗಿದ್ರು ನಿನ್ನ ಕಣ್ಣಲ್ಲಿ ಕಣ್ಣೀರು ಬರೋದು ನನಗೆ ಕಾಣಿಸುತ್ತಮ್ಮ. ಯಾಕೆ ಅಂದ್ರೆ ನಾನು ನಿನ್ನ ಮಗ, ನಿನ್ನ ರಕ್ತ ಹಂಚ್ಕೊಂಡು ಈ ಭೂಮಿಗೆ ಬಂದಿದ್ದೇನಮ್ಮ. ಈಗ ನನ್ನ ತಾಯಿ ನೊಂದ್ಕೊಂಡ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಜಗದೀಶ್, ನೈನಿ ವಿಷಯದಲ್ಲಿ ಅಪಾರ್ಥ ಮಾಡ್ಕೊಂಡೆ ಅಂತ ಬೇಜಾರಾಗಿದೆಯಪ್ಪ. ನನ್ನ ಮೊಮ್ಮಗನ ಪ್ರಾಣ ಕಾಪಾಡೋಕ್ಕೋಸ್ಕರ ಅವಳು ಮಾಡಿದ ತ್ಯಾಗ ನನಗೀಗ ಗೊತ್ತಾಗಿದೆ. ಹಾಸಿನಿ, ಅಹಲ್ಯ, ವಿಕ್ರಾಂತ್ ಅರ್ಥ ಮಾಡ್ಕೋ ಅಂತ ಹೇಳಿದ್ರು ಮಕ್ಕಳು ಮುಂದೆ ಒಪ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ದೆ. ಗಾಯತ್ರಿ ಹಾಡಿರೋ ಹಾಡನ್ನೇ ನೈನೇ ಹಾಡದ್ಲಮ್ಮ. ಗಾಯತ್ರಿ ಹಾಕೊಳ್ತಿದ್ದ ಮದುವೆ ಉಂಗ್ರ ನಮ್ಮನೆ ಸೊಸೆಯಾಗಿರೋ ನೈನೇ ಕೈಯಲ್ಲಿತ್ತಮ್ಮ. ಗಾಯತ್ರಿ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಂಡಿದ್ಲು ಅಂತ ಹೇಳಿದ್ರು. ಕೇಳದೆ ನೈನಿನ ಔಟ್ ಹೌಸಲ್ಲಿ ಇಟ್ಟಿದ್ದೀವಿ. ಈ ಮನೆ, ಈ ಊರು ಬಿಟ್ಟು ಹೋಗು ಅಂತ ಅವಳಿಗೆ ಕಷ್ಟ ಕೊಟ್ವಿ. ಆದ್ರೆ ಏನು ಬಯಸದೇ ಇರೋ ಆ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತಲ್ವೇನಮ್ಮ? ಹೋಗೋಣ, ನಡೆಯೋ, ಹೋಗೋಣ. ಆದಷ್ಟು ಬೇಗ ಸ್ವಾಮೀಜಿನ ನೋಡೋವರೆಗೂ ನನಗೆ ಸಮಾಧಾನನೇ ಇರೋದಿಲ್ಲ. ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಹಾ, ಬಾ ಬಾಮ್ಮ. ವಿಶಾಲ್, ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ನಾನೇ ಹೇಳ್ತೀನಿ ಮಾವ. ಅಮ್ಮ ರಿಕವರಿ ಆದ್ರಂತೆ, ಫಾರ್ಮಾಲಿಟೀಸ್ ಎಲ್ಲ ಕ್ಲಿಯರ್ ಮಾಡಿ ನಾನೇ ಮನೆ ಕರ್ಕೊಂಡ್ ಬರ್ತೀನಿ. ನಿಂತ್ಕೋ ವಿಶಾಲ್. ಹೀಗಿರೋ ಮನೇಲಿ ಅಕ್ಕ ಕಾಲಿಡ್ಬೇಕಾ? ಯಾಕೆ, ಏನಾಗಿದೆ? 6 ವರ್ಷ ಅಮೆರಿಕದಲ್ಲಿದ್ದು ಬಂದೆ, ಏನು ಗೊತ್ತಿಲ್ಲದೆ ಇರೋ ತರ ಕೇಳ್ತಿದ್ಯಲ್ಲ ವಿಶಾಲ್. ಅಕ್ಕ ಏನು ಲಂಡನ್ನಿಂದ ಬರ್ತಿಲ್ಲ. ಯಮರಾಜನ ಹತ್ರ ಹೋಗಿ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಹಾಯ್ ಅಂತ ಹೇಳಿ ವಾಪಸ್ ಬಂದಿದ್ದಾಳೆ. ಈಗ ಹಾಸ್ಪಿಟಲಿಂದ ಸುಸ್ತಾಗಿ ಬರೋ ಅಕ್ಕನ್ನ ಇಲ್ಲಿ ಬಂದ್ಮೇಲೆ ಅವಳ ಮುಖ ಅರಳಬೇಕಂದ್ರೆ ಏನ್ ಮಾಡ್ಬೇಕು? ಅಮ್ಮನ್ಗೆ ಹೂ ಅಂದ್ರೆ ತುಂಬಾ ಇಷ್ಟ. ಬೊಕ್ಕೆ ತಗೊಂಡು ಹೋಗ್ತೀನಿ. ವಿಶಾಲ್, ಏನ್ ವಿಶಾಲ್, ಸ್ವಲ್ಪ ತಾಗಿದ್ರೆ ಆ ಬೊಕ್ಕೆನ ತನ್ನ ಶವದ ಮೇಲೆ ಇಡ್ಬೇಕಿತ್ತು ಅಂತ ಹೇಳ್ತಾಳೆ. ತಮಾಷೆಗೂ ಕೂಡ ಅಮ್ಮನ ವಿಷಯದಲ್ಲಿ ಜೋಕ್ ಮಾಡಬೇಡ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ವಿಶಾಲ್. ಬೊಕ್ಕೇಲಿ ಬೊಗಸೆಷ್ಟು ಮಾತ್ರ ಹೂ ಇರುತ್ತೆ. ಸರಿ, ಅದ್ಬಿಡು. ನಮ್ಮ ಮನೇನೆ ತೋಟ ಅಂತ ಅಂದ್ಕೋಬೇಕು. ಹಾಗೆ ರೆಡಿ ಮಾಡ್ಸೋ. ಅದೇನೋ ಸರಿ, ಮತ್ತೆ ಅಮ್ಮನ ಡಿಸ್ಚಾರ್ಜ್ ಮಾಡ್ಕೊಂಡು. ವಿಶಾಲ್, ಅದನ್ನ ನಾನ್ ನೋಡ್ಕೋತೀನಿ ವಿಶಾಲ್. ನೀನ್ ಇಲ್ಲೇ ಇದ್ದು ಮನೇನ ಚೆನ್ನಾಗಿ ಡೆಕೋರೇಟ್ ಮಾಡು. ಅಕ್ಕ ತನ್ನಂತಾನೆ ಮರ್ತು ಹೋಗೋ ತರ ಮಾಡು. ಖಂಡಿತವಾಗ್ಲೂ ಮಾವ. ಮನೇಲಿ ಫಂಕ್ಷನ್ ನಡೀತಿದೆ ಅನ್ನೋ ರೇಂಜಲ್ಲಿ ಅರೇಂಜ್ ಮಾಡಿಸ್ತೀನಿ. ನೀನ್ ಸೂಪರ್ ವಿಶಾಲ್. ನಮ್ಮ ಅಕ್ಕಂಗೆ ಸರ್ಪ್ರೈಸ್ ಕೊಡೋಣ. ಓಕೆ? ಓಕೆ ಮಾವ, ನಾನು ಹೋಗಿ ಬರ್ತೀನಿ. ಹುಷಾರು. ಸರಿ. ಹಲೋ, ಮನೇನೆಲ್ಲ ಡೆಕೋರೇಟ್ ಮಾಡಬೇಕು. ಓಕೆ, ಬೇಗ ಬನ್ನಿ. ನೈನಿ, ಯಾಕೆ ಅವಾಗಿಂದ ಗಾಬರಿಯಾಗಿ ಓಡಾಡ್ತಾ ಇದೀಯಾ? ಹಾಸಿನಿ ಅಕ್ಕ, ನನ್ ಶೋಭನ ಅಂದ್ರಲ್ಲ ಶಿವ. ನೀನ್ ಒಬ್ಳಿದೆ ಏನಲ್ಲ ಬಿಡಮ್ಮ. ವಿಶಾಲ್ ಯಜಮಾನ್ರದು ಫಸ್ಟ್ ನೈಟೇ. ನಿಂತರ ಅವ್ರು ಗಾಬರಿ ಆಗಿಲ್ವಲ್ಲ? ಗಾಬರಿ ಆಗಲ್ಲ, ಕೋಪ ಮಾಡ್ಕೋತಾರೆ. ನನ್ ಮುಖ ನೋಡಕ್ಕೂ ಇಷ್ಟ ಇಲ್ದೇ ಇರೋರು ಅವ್ರ ರೂಮಿಗೆ ಹೋದ್ರೆ ಸುಮ್ಮನೆ ಇರ್ತಾರ? ರೂಮಲ್ಲಿ ಲೈಟ್ ಆಫ್ ಆಗಿರುತ್ತೆ. ಇನ್ನು ನಿನ್ ಮುಖ ಹೇಗೆ ಕಾಣಿಸುತ್ತೆ? ಅಯ್ಯೋ, ನನ್ ಕಷ್ಟ ನಿಂಗೆ ಅರ್ಥ ಆಗ್ತಿಲ್ಲ ಶಿವ. ಅದೇ ಇಂಥ
ದಿನಕ್ಕೋಸ್ಕರನೇ ಮದ್ವೆ ಹುಡುಗಿ ಕಾಯ್ತಾ ಇರ್ತಾಳೆ. ನಿನ್ ಮದ್ವೆ ಆಗಿ ಇಷ್ಟ ದಿನ ಆದ್ರೂ ಶೋಭನ ಆಗಿಲ್ಲ ಅಂದ್ರೆ ಜನ ನಂಬ್ತಾರ. ಅದಕ್ಕೆ ಇದೊಂದು ಆಗ್ಬಿಡ್ಲಿ. ಅದಾದ್ಮೇಲೆ ವಿಶಾಲ್ ಯಜಮಾನ್ರು ಐಸ್ ತರ ಕರ್ಗೋಗ್ತಾರೆ. ಶಿವ, ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ. ವಿಶಾಲ್ ಯಜಮಾನ್ರಿಗೆ ನನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ. ಹಾಸಿನಿ ಅಕ್ಕ ಏನೋ ತುಂಬಾ ಅಮಾಯಕಿ. ನಿನಗಿಂತನಾ? ಹೋಲ್ಸೋ ಸಮಯ ಅಲ್ಲ ಇದು, ತಿಳ್ಕೊಳ್ಳೋ ಸಮಯ. ಎಲ್ರೂ ಕೋಪ ಮಾಡ್ಕೊಂಡಿದ್ದಾರೆ. ಅಂತಿದ್ರಲ್ಲಿ ಅಮ್ಮವ್ರ ಮಾತು ಕೇಳಿ ಹೊರಗೆ ಹೋಗ್ಬೇಕಾಗಿರೋ ನಾನು ಮತ್ತೆ ಮನೆ ಒಳಗೆ, ಅದ್ರಲ್ಲೂ ಯಜಮಾನ್ರ ರೂಮ್ಗೆ ಹಾಲ್ನ ತಗೊಂಡು ಹೋಗ್ಬೇಕು ಅಂದ್ರೆ ಅಷ್ಟೇ. ಹಾಲ್ ಕುಡಿದ್ಮೇಲೆ ಶೋಭನ ಆದ್ಮೇಲೆ ಆರಾಮಾಗಿ ನೀನು ಹಾಲಿನ ಗ್ಲಾಸ್ನ ತೊಳಿಬಹುದು. ನೀನ್ ಟೆನ್ಷನ್ ಮಾಡ್ಕೋಬೇಡ. ಬೇಕಾದ್ರೆ ವಿಶಾಲ್ ಯಜಮಾನ್ರನ್ನ ಕೇಳ್ಕೊಂಡ್ ಬರ್ತೀನಿ. ಏನಂತ ಕೇಳ್ತೀಯ? ಶಿವ, ಶಿವ ನಿಂತ್ಕೋ. ಅಯ್ಯೋ, ಏನ್ ಕೇಳ್ತಾನೋ ಏನ್ ಮಾಡ್ತಾನೋ. ಯಜಮಾನ್ರೇ, ಹಾಯ್ ಶಿವ. ಏನಿದು ಸಂಭ್ರಮ? ಯಾರು ಬರ್ತಾ ಇದ್ದಾರೆ ಅಂತ ಅವ್ರಿಗೋಸ್ಕರನಾ? ಹೌದು ಶಿವ, ನಡೆದಿದ್ದೆಲ್ಲ ಮರ್ತು ಹೋಗಿ ಹ್ಯಾಪಿಯಾಗಿ ವೆಲ್ಕಮ್ ಮಾಡಬೇಕು ಅಂತಿದ್ದೀನಿ. ಮತ್ತೆ ಕೋಪ ಇರಲ್ವಾ? ಈ ಹೂವನ್ನ, ಈ ಡೆಕೋರೇಷನ್ಸ್ನ ನೋಡಿದ್ರೆ ಎಷ್ಟೇ ಕೋಪ ಇದ್ರೂ ಈ ತಣ್ಣಗಿರೋ ಗಾಳಿಯಲ್ಲಿ ಬೆರ್ತೋಗುತ್ತೆ. ಯಜಮಾನ್ರೇ, ನಡೆದಿದ್ದನ್ನೆಲ್ಲ ನೀವು ಮರ್ತು ಈ ತರ ನೀವು ಚೆನ್ನಾಗಿ ಮಾತಾಡಿದ್ರೆ ನಂಗೆ ಖುಷಿ ಆಗತ್ತೆ. ಹೌದು, ಯಾಕೆ ಅಲಂಕಾರ ಮಾಡ್ತಾ ಇದ್ದೀರಾ? ಮತ್ತೆ ನೀವೇ ರೆಡಿ ಆಗಿಲ್ಲ? ಈ ಡೆಕೋರೇಷನ್ ಆದ ಕೂಡಲೇ ರೆಡಿ ಆಗ್ತೀನಿ. ಗುಡ್ ಬಾಯ್. ಥ್ಯಾಂಕ್ ಯು. ವೆಲ್ಕಮ್. ನೈನಿ, ಯಜಮಾನ್ರ ಹತ್ರ ಮಾತಾಡ್ದೆ. ಏನ್ ಮಾತಾಡ್ದೆ? ಏನಂದ್ರು? ನಡೆದಿದ್ನೆಲ್ಲ ಮರ್ತೋಗಿ ನೀನ್ ಬರೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು. ನಿಜವಾಗ್ಲೂನಾ? ನೀನ್ ಬೈಯದ್ಮೇಲೆ ನಾನೇ ನೈನಿ. ಏನೋ ಶಿವ, ನಂಗೆ ಯಾಕೋ ಭಯ ಆಗ್ತಿದೆ. ನೀನು ಮಲ್ಲಿಗೆ ಹೂನ ಮುಟ್ಕೊಂಡೋದ್ರೆ ಯಜಮಾನ್ರ ಹೃದಯ ಬಡಿತ ಜಾಸ್ತಿ ಆಗತ್ತೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮೀಜಿ. ನೀನ ಜಗದೀಶ, ಜೊತೆಯಲ್ಲಿ ನಿನ್ನ ತಾಯಿಯನ್ನು ಕರೆದುಕೊಂಡು ಬಂದಿದ್ದೀಯಾ? ನಿಮಗೆ ವಿಷಯ ತಲುಪಿಸಿ ನೀವು ಬರೋದ್ರೊಳಗಡೆ ನಮ್ಮ ಕೆಲಸನ ಪೂರ್ತಿ ಮಾಡ್ಕೊಳ್ತೀವಿ ಅನ್ನೋ ತಾಳ್ಮೆ ನಮಗಿರ್ಲಿಲ್ಲ ಸ್ವಾಮೀಜಿ. ಏನಾಯಿತು? ನೀವು ಕೈ ನೋಡಿ ಹೇಳಿದ್ಮೇಲೆ ನನ್ನ ಮೊಮ್ಮಗನ ಕೈ ಹಿಡಿದ ನೈನಿನ ಊರಿಗೆ ಕಳಿಸ್ಬೇಕು ಅಂತ ಇದ್ದೀವಿ. ಊಟಕ್ಕೆ ಹಾಕಿ ಸಂಪ್ರದಾಯ ಪ್ರಕಾರ ಸೀರೆ ಕೊಟ್ಟು ಕಳಿಸ್ಬೇಕು ಅಂದ್ರೆ ನನ್ನ ದೊಡ್ಡ ಸೊಸೆ ಸ್ವರ್ಗಸ್ಥ ಆಗಿರೋ ಗಾಯತ್ರಿ ಹಾಡಿದ ಹಾಡೇ ನೈನಿ ಹಾಡಿದ್ಲು. ನನ್ನ ಹೆಂಡತಿ ಹಾಕೊಳ್ತಿದ್ದ ಮದುವೆ ಉಂಗುರನ ನೈನಿ ಹಾಕೊಂಡಿದ್ದಾಳೆ ಸ್ವಾಮಿ. ನೀವು ನೋಡಿದ್ರೆ ಅವಳು ನಮ್ಮ ಮನೆ ಗೃಹಲಕ್ಷ್ಮಿ ಅಲ್ಲ ಅಂತಿದ್ದೀರಾ. ಆದ್ರೆ ನೈನಿ ಏನೋ ದೇವತೆ ತರ ನನ್ನ ಮೊಮ್ಮಗನ್ನ ಕಾಪಾಡ್ಕೊಂಡು ಬಂದಿದ್ದಾಳೆ. ನಡೆದಿರೋದಕ್ಕೂ ನೀವು ಹೇಳೋದಕ್ಕೂ ಸಂಬಂಧನೇ ಇಲ್ವಲ್ಲ ಸ್ವಾಮಿ. ಅಂದರೆ ನಯನಿ ಇನ್ನೂ ನಿಮ್ಮ ಮನೆಯಲ್ಲಿಯೇ ಇದ್ದಾಳೆ? ಹೌದು ಸ್ವಾಮೀಜಿ. ಕಳುಹಿಸಿ ಅವಳನ್ನು, ಕಳುಹಿಸಿ ಅವಳನ್ನು, ತಡ ಮಾಡದೆ ಅವಳನ್ನು ಕಳುಹಿಸಿ, ಕಳುಹಿಸಿ ಅವಳನ್ನು, ಕಳುಹಿಸಿ, ಕಳುಹಿಸಿ, ಕಳುಹಿಸಿ. ನನ್ನ ದೊಡ್ಡ ಸೊಸೆ ಪ್ರತಿರೂಪನೇ ಆಗಿರೋ ನೈನಿನ ನಿಜವಾಗ್ಲೂ ಕಳಿಸ್ಬೇಕು ಅಂತೀರಾ ಸ್ವಾಮಿ? ನಾನು ಕೈ ನೋಡಿ ಹೇಳಿದ ನಂತರವೂ ಯಾಕೆ ನಿರ್ಲಕ್ಷಿಸುತ್ತಿದ್ದೀರಿ? ಕೋಪಿಸ್ಕೋಬೇಡಿ ಸ್ವಾಮೀಜಿ. ನನ್ನ ಮಗನ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ
ಸೊಸೆಯಾಗಿ ಕರ್ಕೊಂಡ್ಬಂದವಳನ್ನ ಹೊರಗಡೆ ಕಳಿಸಿದ್ರೆ ವಿಶಾಲ್ ಪ್ರಾಣಕ್ಕೆ ಅಪಾಯ ಆಗದೆ ಇರುತ್ತಾ? ಪ್ರಾಣಾಪಾಯ ಬಂದಾಗಿದೆ, ಆದರೆ ವಿಶಾಲನಿಗಲ್ಲ, ನಯನಿಗೆ 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 ನಯನಿಗೆ. ಈಶ್ವರ, ಏನಿದು ಅಘೋರ? ವಿಶಾಲನನ್ನು ಕಾಪಾಡಬೇಕೆಂಬ ಪ್ರಯತ್ನದಲ್ಲಿ ನಯನಿಗೆ ಮೃತ್ಯು ಅಪಾಯ ಕಾದಿದೆಯೇ? ಯಮಗಂಡ ರೇಖೆಯು ಉಚ್ಚ ಸ್ಥಿತಿಗೆ ಬಂದಿದೆ. ಯಾವ ಸಮಯದಲ್ಲಾದರೂ ನಯನಿಯು ಮೃತ್ಯುಗೀಡಾಗಬಹುದು. ನಿನ್ನ ಮಗನನ್ನು ಕಾಪಾಡುವ ಪ್ರಯತ್ನದಲ್ಲಿ ನಯನಿಯ ಪ್ರಾಣವು ಹೋಗುತ್ತದೆ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಮಾಯಕಿಯನ್ನು ಬಲಿಕೊಡಬಾರದೆಂದು ವೇದವಾಕ್ಯ ಓದುವ ಈ ಬಾಯಲ್ಲಿ ಸುಳ್ಳನ್ನು ನುಡಿದೆ ಜಗದೀಶ. ನಯನಿನೇ ವಿಶಾಲ್ಗೆ ರಕ್ಷಕವಚ ಅಲ್ಲ, ರಕ್ಷಕವಚ ಅಲ್ಲ, ರಕ್ಷಕವಚ ಅಲ್ಲ, ರಕ್ಷಕವಚ ಅಲ್ಲ, ರಕ್ಷಕವಚ ಅಲ್ಲ. ಅಂದ್ರೆ ಅಪಾಯದಲ್ಲಿರೋದು ನನ್ನ ಮಗ ಅಲ್ವಾ ಸ್ವಾಮೀಜಿ? ನನ್ನ ಸೊಸೆನಾ? ಈಗ ನೀನು ನಿಜವನ್ನು ಹೇಳು ಜಗದೀಶ. ನಯನಿಯನ್ನು ನಿನ್ನ ಮನೆಗೆ ಗೃಹಲಕ್ಷ್ಮಿಯಾಗಿ ಏತಕ್ಕೆ ಕರೆದುಕೊಂಡು ಬಂದೆ? ತಿಂದು ನಿನ್ನೆ ಹೆತ್ತಿದಿನೋ? ನಿಜನ ಮುಚ್ಚಿಟ್ಟು ಈ ಅಮ್ಮನ್ನ ಕೊಲ್ಬೇಡ. ಹಾಗನ್ಬೇಡಮ್ಮ, ಹೇಳ್ತೀನಮ್ಮ. ನನ್ನ ಸ್ವಾರ್ಥನೆಲ್ಲ ಈಗ ಹೇಳ್ತೀನಮ್ಮ. ನನ್ನ ಮಗನ ಹೇಗೆ ಕಾಪಾಡಿದ್ಲು ಶಾಸ್ತ್ರಿಗಳೇ? ಗುಡಿಯಿಂದ ಆಕ್ಸಿಡೆಂಟ್ ಆದ ಜಾಗ ತುಂಬ ದೂರದಲ್ಲಿ ಇದೆಯಲ್ಲ, ನೈನಿಗೆ ಹೇಗೆ ಗೊತ್ತಾಯ್ತು? ನೈನಿಗೆ ಮುಂದೆ ಆಗುವ ಅಪಾಯ ಎಲ್ಲ ಗೊತ್ತಾಗತ್ತೆ ಸ್ವಾಮಿ. ನಮ್ಮ ಉದ್ದೇಶದ ಹಿಂದಿರೋ ಸತ್ಯನ ತಿಳ್ಕೊಳ್ಳದೆ ಆ ಹುಡುಗಿ ಇಷ್ಟು ದೂರ ಬಂದಿದ್ದಾಳ? ತುಂಬಾ ದೂರದಿಂದ ಬಂದಿದ್ದಾಳೆ. ಅಷ್ಟೇ ದೂರ ಅವಳು ಹೋಗುತ್ತಾಳೆ. ವಿಶಾಲನನ್ನು ರಕ್ಷಿಸಬೇಕೆಂದುಕೊಂಡೆ. ಅದಕ್ಕೆ
ಅವಳನ್ನು ಕಳುಹಿಸಲು ಹೇಳಿದ್ದು. ಆಮೇಲೆ ನನ್ನ ಮಗನ ಕಾಪಾಡೋದು ಯಾರು ಸ್ವಾಮಿ? ಪರಿಹಾರ ಹೇಳೋ ನೀವೇ ಆಗಲ್ಲ ಅಂದ್ರೆ ನಿನ್ನ ಮಗನದು ಮಾತ್ರ ಪ್ರಾಣವೇ, ನಯನಿದು ಅಲ್ಲವೇ? ಮಗನು ಹೋದರೆ ಕೋಟ್ಯಾಂತರ ಆಸ್ತಿ ನಿರುಪಯೋಗ ಅಂದುಕೊಂಡೆಯಾ? ಅದಕ್ಕಾಗಿಯೇ ಅಮಾಯಕ ಹುಡುಗಿಯನ್ನು ಬಲಿಕೊಡಲು ನೋಡಿದೆಯಾ? ಕ್ಷಮಿಸಿ ಸ್ವಾಮೀಜಿ, ನೈನಿ ಅಪಾಯದಲ್ಲಿದ್ದಾಳೆ ಅಂತ ನನಗಿದುವರೆಗೂ ಗೊತ್ತಿರಲಿಲ್ಲ ಸ್ವಾಮೀಜಿ. ಗೊತ್ತಾದ್ಮೇಲೆ ಅಮಾಯಕಳ ಪ್ರಾಣಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಏನಾಗುತ್ತೋ ಅದೇ ಆಗುತ್ತೆ. ನೈನಿನ ಕಳಿಸ್ಕೊಟ್ಬಿಡ್ತೀನಿ. ಬೇಡ ಕಡು ಸ್ವಾಮಿ, ನೈನಿ ಪ್ರಾಣ ಹೋಗ್ಬಾರ್ದು. ನನ್ನ ಮೊಮ್ಮಗನಿಗೂ ಏನೂ ಆಗ್ಬಾರ್ದು. ಈಗೇನ್ ಮಾಡ್ಬೇಕು ಅಂತ ನೀವು ಪೂಜೆ ಮಾಡ್ತಿರೋ ಆ ಶಿವನ್ನೇ ಕೇಳಿ. ವಿಶಾಲ್ಗೆ ಗೊತ್ತಾಗದೇ ಇರೋ ತರ ಫಸ್ಟ್ ನೈಟ್ಗೆ ಡೆಕೋರೇಟ್ ಮಾಡಿಸಿದ್ದೆ. ವಿಶಾಲ್ ಏನಕ್ಕೆ ಡೆಕೋರೇಟ್ ಮಾಡಿಸ್ತಿದ್ದಾನೆ? ಮೆತ್ತಗೆ ಬೇಕಿನ ತರ ಹೋಗಿ ಆ ಕಡೆ ಇಟ್ಟಿರೋ ಕವರಲ್ಲಿರೋ ಹೂನ ತಗೊಂಡೋಗಿ ನೈನಿ ರೂಮಲ್ಲಿ ಇಟ್ಬಿಡ್ತೀನಿ. ಏನು? ಏನಿಲ್ಲ ವಿಶಾಲ್, ಏನಿಲ್ಲ. ನೀವ್ ಏನ್ ಮಾಡ್ತಿದ್ಯಾ ಅಂತ ನೋಡಕ್ ಬಂದೆ ಅಷ್ಟೇ. ಏನ್ ಮಾಡ್ತಿದ್ಯಾ? ಅವ್ರು ಬರೋ ಟೈಮ್ಗೆ ಮನೆ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅರೇಂಜ್ ಮಾಡ್ತಿದ್ದೀನಿ ಅದಕ್ಕೆ. ಓ ಕಳ್ಳ ಇವನು. ನೈನಿ ಬರ್ತಾಳೆ ಅಂತ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಸ್ತಿದ ನೋಡು. ಅದೇನು ಅಂತ ನಮಗೂ ಹೇಳ್ಬಾರ್ದ? ನಾಚಿಕೆ. ಅದಕ್ಕೆ ಯಾಕೆ ನಿಂತಿದ್ಯಾ? ವಿಶಾಲ್ಗೆ ಪ್ರೀತಿ ಹುಟ್ಟಿತು, ಅದಕ್ಕೆ ಡೆಕೋರೇಟ್ ಮಾಡ್ತಿದ್ದಾನೋ. ಅದಕ್ಕೆ ಪ್ಲೀಸ್ ಸರಿಯಾಗಿ ಹಾಡಕ್ಕೆ ಬರಲ್ಲ ನಿಮ್ಗೆ? ಹಾ ಅಬ್ಬಾ, ಈಗ ಮಾತ್ರ ಹಾಡು ಸರಿಲ್ಲ ಅಂತ ಹೇಳ್ತೀರಾ? ರಾತ್ರಿ ಮಾತ್ರ ಇದೇ ತರ ಹಾಡು ಹಾಡ್ತೀರಾ ತಾನೆ? ಯಾರು? ಎಲ್ಲಾನು ನನ್ನಿಂದಾನೇ ಬಾಯಿ ಬಿಡ್ಸಕ್ ನೋಡ್ಬೇಡ ವಿಶಾಲ್. ನಿಂಗೆ ಗೊತ್ತಿಲ್ವಾ ಏನು? ಅದಕ್ಕೆ ನಿನ್ನ ಹತ್ರ ಮಾತಾಡೋದು ಟೈಮ್ ವೇಸ್ಟ್. ಅದಕ್ಕೆ ಅಲ್ಲಿ ಮಾತ್ರ ಟೈಮ್ ವೇಸ್ಟ್ ಅನ್ನಲ್ಲ. ನೈನಿ, ನೈನಿ, ಇಲ್ಲೋಡು ಹೂ. ಮಾಲೆ, ಬಿಡಿ ಹೂ ಎರಡು ಒಂದೇ ಅನ್ಕೋ. ಯಾವ್ದಾದ್ರೂ ಪರವಾಗಿಲ್ಲ, ಬೇಗ ಬೇಗ ಹಾಕು. ಯಾಕಕ್ಕ? ಯಾಕಂತ ಕೇಳ್ತಿಲ್ಲ ನೈನಿ, ಇವತ್ ನನ್ ಶೋಭನಾ ಅಲ್ವಾ? ಶಿವಂಗ್ ಗೊತ್ತಿರೋಷ್ಟು ಕೂಡ ನಿಂಗೆ ಗೊತ್ತಿಲ್ಲ ನೈನಿ. ಶಿವ ಅಲ್ಲಿ ಇಲ್ಲಿ ಊರೆಲ್ಲ ತಿರುಗ್ತಿರ್ತಾನಲ್ವಾ ಅಕ್ಕ? ಆದ್ರೂ ಏನ್ ಲಾಭ ಬಿಡು. ನಂಗೆ ಯಾರು ಜೋಡಿ ಇದ್ದಾರಾ? ನಾನು ಒಬ್ನೇ ಅಲ್ವಾ? ಮೊದ್ಲು ಇದೆಲ್ಲ ಆಗ್ಲಿ ಶಿವ, ನಿಂಗ್ ಕೂಡ ಒಳ್ಳೆ ಜೋಡಿ ಹುಡ್ಕೋಣ, ಓಕೆನಾ? ನೀವೇನ್ ಮಾತಾಡ್ತಿದ್ದೀರೋ ನನ್ಗೊಂದು ಅರ್ಥ ಆಗ್ತಿಲ್ಲ. ಈಗ ಅಷ್ಟು ಯೋಚಿಸಿ ಮಾಡೋದಾದ್ರೂ ಏನಿದೆ? ಮೊದಲು ಹೂವಿನ ಹಾರ ಕಟ್ಟು. ಅಯ್ಯೋ ನೈನಿ, ಏನ್ ಯೋಚನೆ ಮಾಡ್ತಿದ್ಯಾ? ನಂಗೆ ಗೊತ್ತಿದ್ರೆ ಮೊದ್ಲೇ ಕಟ್ಬಿಡ್ತಿದ್ದೆ. ಮುಂದೆ ಬಾ, ಇದ್ ತಗೋ ಕಟ್ಟು, ಇದ್
ತಗೋ. ಅಲ್ಲಿ ವಿಶಾಲ್ಗೆ ಪ್ರೀತಿ ಹುಟ್ಟಿತು, ಇಲ್ಲಿ ನೇನಿಗೆ ಪ್ರೀತಿ ಹುಟ್ಟಿತು, ಅಲ್ಲೂ ವಿಶಾಲ್ಗೆ ಪ್ರೀತಿ ಹುಟ್ಟಿತು. ಚೆನ್ನಾಗಿದೆ ಅಮ್ಮವ್ರೆ, ಈಗ ಸಾಕ್ ಮಾಡಿ. ನೀನ್ ಯಾಕೋ ಹೊಗಳ್ತಿಲ್ಲ ಶಿವ. ನೇನಿ ಚಕ ಚಕ ಅಂತ ಹೂ ಕಟ್ತಿದ್ಯಲ್ಲ, ನಿಂಗ್ ಮಾಲೆ ಕಟ್ಟಕ್ ಬರತ್ತಾ? ಬರುತ್ತಾ ಅಂತ ಕೇಳ್ತಿದ್ದೀರಲ್ಲ. ವಿಶಾಲಾಕ್ಷಮ್ಮನ್ ಜಾತ್ರೆ ದಿನ ನೈನಿ ಒಬ್ಳೆ ಲಾರಿ ಹೂ ಕಟ್ತಿದ್ಲು. ಲಾರಿನಾ? ಲೆಕ್ಕದೇ ಇಲ್ಲ. ಕಾಣಿಸೋದು ಎರಡೇ ಕೈ ಆದ್ರೆ ಅವ್ರ ಸಹಾಯಕ್ಕೆ ಹಿಂದೆ ಅಮ್ಮನವ್ರ ಕೈನೂ ಇದೆ ಅನ್ಸತ್ತೆ. ನವದುರ್ಗೆ ಇರ್ತಾರನಾ? ಆಗೋಯ್ತು ಅಕ್ಕ. 2-3 ಮೊಳ ತಗೊಂಡು ಅಮ್ಮನವ್ರಿಗೂ ಹಾಕ್ಲಾ? ನೇನಿ ಕೇಳ್ತಿಯಲ್ಲ, ತಗೋ. ಮಿಕ್ಕಿರೋ ಹೂವೆಲ್ಲ ಈ ಮನೆ ದೇವತೆಗೆ ತಾನೆ. ಅಪ್ಪ ತುಂಬಾ ಕೆಲಸ ಇದೆ, ತುಂಬಾ ಕೆಲಸ ಬಾಕಿ ಇದೆ. ಹಬ್ಬ ಇದು ಕೂಡ ಅರ್ಥ ಆಗ್ಲಿಲ್ಲ ಅಲ್ವಾ? ಕರ್ಮ. ನನ್ನನ್ನೇ ನೋಡ್ತೀಯಾ? ಅಮ್ಮನವ್ರಿಗೆ ನಮಸ್ಕಾರ ಮಾಡ್ಬಾ. ಹೇಳು ಮಾವ. ಕೇಳಿಸ್ತಿದೆ, ಹೇಳು ಮಾವ. ಚೆಕ್ ತಗೊಳ್ದೆ ಹೋದರೆ ನೆಟ್ ಬ್ಯಾಂಕಿಂಗಲ್ಲಿ ಟ್ರಾನ್ಸ್ಫರ್ ಮಾಡಿ. ಯೂಸರ್ ಅಕೌಂಟು, ಲಾಗಿನ್ ID, ಪಾಸ್ವರ್ಡು ಎಲ್ಲ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡ್ತೀನಿ. 1 ನಿಮಿಷ ಲೈನಲ್ಲಿರಿ. ವಿಶಾಲ್ಗೆ ಗೊತ್ತಾಗದೇ ಇರೋ ಥರ ಡೆಕೋರೇಟ್ ಮಾಡ್ಬೇಕಂದ್ರೆ ಬಂದೇ ಬಿಟ್ನಲ್ಲ. ಬಾ ಹಾಂ ಮಾವ, ಕಳಿಸಿದ್ದೀನಿ ನೋಡಿ. ಓಕೆ. ಡೆಕೋರೇಟ್ ಮಾಡೋ ಮುಂಚೆನೆ ಬಂದ್ಬಿಟ್ನಲ್ಲ ಈ ವಿಶಾಲು. ಅಷ್ಟೊಂದು ಅರ್ಜೆಂಟಾ? ಹೋಗ್ತಿದ್ದವನ್ನ ನಿಂತ್ಕೋ ಅನ್ನೋ ಥರ ಏನಕ್ಕೆ ಕರೆದಿಯೇ ಹಾಸಿನಿ?
ಬೆಡ್ಶೀಟ್ ಚೇಂಜ್ ಮಾಡೋದಕ್ಕೆ ಬೆಳಗ್ಗೆನೇ ಹೇಳಿದೆ, ಇನ್ನೂ ಬದಲಾಯಿಸಿಲ್ಲ. ಅಪ್ಪಿ ತಪ್ಪಿ ಬೆಡ್ಶೀಟ್ ತೆಗಿತಾನೇನೋ. ಹಾಂ ಮಾವ. ಇಲ್ಲ ಇಲ್ಲ ಇಲ್ಲ, ಒಂದು ಸೆಕೆಂಡ್ 99 ಟೈಪ್ ಮಾಡಿ, ಆಮೇಲೆ ಸ್ಟಾರ್ ಟೈಪ್ ಮಾಡಿ. ಅಮ್ಮ, ಅಯ್ಯೋ ಹಾಸಿನಿ, ಇವತ್ತು ನಿನ್ನ ಅದೃಷ್ಟ ಚೆನ್ನಾಗಿದೆ. ಹಾಂ, ಅಮ್ಮ 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 ಕೇಳಿಸ್ತಿಲ್ವಾ? ನೀನು ತಿಂದ್ಬಿಟ್ಟು ಮಾತಾಡು, ಇಲ್ಲ ಮಾತಾಡ್ಬಿಟ್ಟು ತಿನ್ನು. ಇದೇನಷ್ಟು ರುಚಿ ಇಲ್ಲ ತಾತ. ನಾನು ಹೇಳಕ್ ಹೊರಟಿರೋದು ಇನ್ನೂ ರುಚಿಯಾಗಿದೆ. ನೈನಿ ಬಗ್ಗೆ. ನೋಡ್ದ ತಾತ, ಅಕ್ಕನ ಹೆಸರು ಹೇಳಿದ ತಕ್ಷಣ ಕಿವಿನೇ ದೊಡ್ಡದ್ ಮಾಡಿದ್ರ ಅಮ್ಮ. ಅಯ್ಯೋ ಬೇಗ ಹೇಳೆ. ಹೇಳ್ಬೇಕು ಅಂತ ತಾನೆ ನಾನು ಅಷ್ಟು ದೂರದಿಂದ ಓಡ್ಕೊಂಡ್ ಬಂದಿದ್ದು. ಏನ್ ಹಾಗ್ ನೋಡ್ತಿದ್ಯಾ? ಸುಸ್ತಾಗಿಲ್ಲ ಅಂತನಾ? ತೋಟದ ಹತ್ರ ಚಿಕ್ಕಣ್ಣ ಜೋಳ ಮಾರ್ತಿದ್ದ, ಅಲ್ಲಿಂದ ತಿನ್ಕೊಂಡ್ ಬಂದೆ, ಅದಕ್ಕೆ ಸುಸ್ತಾಗಿಲ್ಲ. ಮೊದಲು ಆ ಸಿಹಿ ಸುದ್ದಿ ಏನು ಅಂತ ಹೇಳು ಸುಮನ. ನೈನ್ಯಕ್ಕ ಒಬ್ಳೆ ಪಟ್ನಕ್ಕೆ ಹೇಗೆ ಹೋದ್ಲು? ಅತ್ತೆ ಮನೇಲಿ ಹೇಗಿದ್ದಾಳೋ ಏನೋ, ಮಾತಿಗೂ ಕೇಳ್ತಿದ್ಲು ಅಮ್ಮ. ನೈನಿ ಹೇಗಿದ್ದಾಳಂತೆ? ಇಲ್ಲಿಂದ ಹೊರಟಾಗ ತಾತನ್ ಕಲರ್ ಅಲ್ಲಿ ಇದ್ಲಾ, ಈಗ ನನ್ ಕಲರ್ ಆಗಿದ್ದಾಳಂತೆ. ನನ್ನಷ್ಟು ಚೆನ್ನಾಗಿಲ್ಲ ಅಂದ್ರೂನು ಚೆನ್ನಾಗಿದ್ದಾಳಂತೆ. ಪಟ್ನದ ನೀರಿಗೆ ಹೊಂದ್ಕೊಂಡಿದ್ದಾಳೆ ಅನ್ಸುತ್ತೆ. ಅಡ್ಗೆನು ತುಂಬಾ ಚೆನ್ನಾಗಿದೆ ಅಂತೆ ತಾತ. ಹಾ ಹಾ, ಅವಳಲ್ಲಿ ಹೋದ್ಮೇಲೆ ಅವಳ ಮುಖ ಈಗ ಸೂರ್ಯನ್ ತರ ಹೊಳಿತಾ ಇದೆಯಂತೆ. ಯಾರು ಹೇಳಿದ್ರೆ ಇದನ್ನ? ಮ್ಯಾನೇಜರ್ ಮೋಹನ್ ಅವರು ವಾಪಸ್ ಬಂದಿದಾರಲ್ವಾ, ವೆಂಕಣ್ಣ ಅವ್ರ ತೋಟದ ಹತ್ರ ಕಾರಲ್ಲಿ ಜುಯ್ ಅಂತ ಹೋಗ್ತಿದ್ರು. ಶಾಂತಮ್ಮ ಅಕ್ಕವ್ರ ತೋಟದಲ್ಲಿ ಬಿದ್ದು ಅಲ್ಲಿಂದ ಓಡ್ ಹೋಗಿ ಅಡ್ಡ ಹಾಕಿ ಮೊದ್ಲು ನಮ್ ನೈನಿಯಕ್ಕ ಹೇಗಿದ್ದಾಳೆ ಹೇಳು ಅಂತ ಕೇಳ್ದೆ ಅವ್ರನ್ನ. ನೀ ತೋರಿಸ್ಕೊಳ್ಳಲ್ಲ, ಆದ್ರೂ ನೈನಿ ಯೋಗಕ್ಷೇಮ ತಿಳ್ಕೊಳ್ಳೋಕ್ಕೆ ನಮಗಿಂತ ನಿನಗೆ ಜಾಸ್ತಿ ಆಸಕ್ತಿ ಇದೆ. ಎಷ್ಟೇ ಆದ್ರೂ ಒಡ ಹುಡ್ದೋಳಲ್ವಾ ತಾತ. ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ಇವಾಗ ನನಗೆ ಮನಃಶಾಂತಿ ಆಯ್ತಮ್ಮ. ನನ್ನ ದೊಡ್ಡ ಮಗಳು ಸಂತೋಷವಾಗಿದ್ದಾಳೆ ಅಂತ ಗೊತ್ತಾಯ್ತು. ಅಷ್ಟೇ ಸಾಕು. ಯಾಕಿರಲ್ಲ? ವಿಶಾಲ ಯಜಮಾನರು ಹಠ ಮಾಡಿದ್ರು, ಅವ್ರ ತಂದೆ ಅದೇ ಜಗದೀಶ್ ಅವರು ಕಿವಿ ಹಿಂಡಿ ಆದರೂ ಒಟ್ಟಿಗಿರಕ್ಕೆ ಹೇಳ್ತಾರೆ. ಅಕ್ಕನ ವಿಷಯ ಬಿಡಿ, ಶಿವನ್ ಬಗ್ಗೆ ಮೋಹನ್ ಅವರು ಏನು ಹೇಳಿಲ್ಲ ತಾತ. ನೈನಿ ಚೆನ್ನಾಗಿದ್ರೆ ಶಿವನು ಚೆನ್ನಾಗಿರ್ತಾನಲ್ಲಮ್ಮ. ತಲೆ ಹರಟೆ. ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲೇ ಉಳ್ಕೊಂಡ್ಬಿಟ್ಟ. ಮತ್ತೆ ಊರಿಗೆ ಬರುವಾಗ ನೈನೇ ಜೊತೆ ಬರ್ತಾನೆ ಹೇಳಿ. ಯಾವಾಗ ತಿಂದಿದ್ಯೋ ಏನೋ ಬದನೆಕಾಯಿ ಪಲ್ಯ, ನಿಂಗಿಷ್ಟ ಅಲ್ವಾ? ಬಾ ಬಡಿಸ್ತೀನಿ. ನೋಡ್ದೆ ತಾತ, ನೈನಿ ಬಗ್ಗೆ ಹೇಳಿದ ತಕ್ಷಣ ಯಾವತ್ತೂ ಇಲ್ದಿರೋ ಪ್ರೀತಿ ಇವತ್ತು ಹುಟ್ಕೊಂತು. ತಾಯಿಗೆ ಎಲ್ಲ ಮಕ್ಕಳು ಒಂದೇನಮ್ಮ. ಅವಳ ಮಾತೇನ್ ಕೇಳ್ತೀರಾ ನೀವು? ಬನ್ನಿ ಮಾವ, ಆ ಪುಸ್ತಕ ಓದೋದ್ರಲ್ಲಿ ಊಟ ಮಾಡೋದೇ ಮರ್ತ್ಬಿಟ್ಟಿದ್ದೀರಾ. 2 ಮುದ್ದೆ ಸಾಕಮ್ಮ. ನನ್ನ ಮೊಮ್ಮಗಳು ಚೆನ್ನಾಗಿದ್ದಾರೆ ಅಂತ ಕೇಳಿದ ಮೇಲೆ ಹೊಟ್ಟೆನೆ ತುಂಬೋಯ್ತು. ಮೋಹನ್ ಅವ್ರನ್ನ ಅಕ್ಕ ಹೇಗಿದ್ದಾಳೆ ಅಂತ ಕೇಳಿದ್ರೆ ಚೆನ್ನಾಗೇ ಇರ್ತಾಳೆ, ಅವಳಿಗೇನ್ ಕಮ್ಮಿ ಅಂತ ಹೇಳಿದ್ರು. ಏನೋ ಇರ್ಲಿ ನೋಡೋಣ ಅಂತ ನಾನೇನೋ ಇವ್ರ ಹತ್ರ ಸುಳ್ಳು ಹೇಳಿದ್ರೆ ಇಷ್ಟಕ್ಕೆ ಖುಷಿ ಪಡ್ತಾ ಇದ್ದಾರೆ. ನನ್ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಿದಾರಾ? ಚಿಕ್ಕವಳು ಅಂತ ಚಿಕ್ಕದಾಗೆ ನೋಡ್ತಾರೆ. ಇವ್ರಿಗೆ ಬುದ್ಧಿ ಬರ್ಬೇಕು ಅಂದ್ರೆ ನಾನೇನಾದ್ರೂ ದೊಡ್ಡ ಕೆಲ್ಸನೇ ಮಾಡ್ಬೇಕು. ಮಾಡ್ತೀನಿ.